ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ, ಇವತ್ತಿನ ದಿನ ಕೃತಿ ಪರಿಚಯ ಮಾಡ್ತಿರುವಂಥದ್ದು. ಇವತ್ತಿನ ದಿನ ಜೂನ್ 19, 2026 ಶುಕ್ರವಾರದಂದು 93ನೇ ಸರಣಿ ಕಾರ್ಯಕ್ರಮಕ್ಕೆ ಕಾಲಿಟ್ಟಿದ್ದೇವೆ. 93ನೇ ಪುಸ್ತಕ ಸರಣಿ ಪರಿಚಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, 93ನೇ ದಿನ ರೋಹಿತ್ ಚಕ್ರವರ್ತಿಯವರು ನಿರೂಪಣೆ ಮಾಡಿರುವಂತಹ ಮಕ್ಕಳಿಗಾಗಿ ಸ್ವಾಮಿ ಸಿದ್ದೇಶ್ವರರ ಕಥೆಗಳು ಕೃತಿಯ ಪರಿಚಯವನ್ನ ಇವತ್ತು ನಿಮಗಾಗಿ ನಾನು ಮಾಡಲಿದ್ದೇನೆ. ನಾಡು ಕಂಡಂತಹ ಹೆಮ್ಮೆಯ ಧೀಮಂತ ಸಂತ ಸ್ವಾಮಿ ಸಿದ್ದೇಶ್ವರ ಸ್ವಾಮೀಜಿಗಳವರ ಪ್ರವಚನ ಮಾಲಿಕೆಯಲ್ಲಿ ಆಯ್ದಂತಹ ಕಥೆಗಳನ್ನ ಇಲ್ಲಿ ನಾವು ನೋಡಬಹುದು. ಬೇರೆಯವರಿಗೆ ಗೊತ್ತಿಲ್ಲದಂತಹ ಮತ್ತು ಗ್ರಾಮೀಣ ಭಾಗದ ಪ್ರದೇಶದ ಜನರಿಗೂ ಸಹ ಗೊತ್ತಿಲ್ಲದಂತಹ ವಿಷಯಗಳನ್ನ, ವೈಜ್ಞಾನಿಕ ವಿಷಯಗಳನ್ನ ಸರಳವಾಗಿ ತಿಳಿಯುವಂತೆ ಹೇಳುವಂತಹ ಶೈಲಿ ಹಾಗೂ ಜೀವನದಲ್ಲಿ ಉತ್ತಮವಾದ ಆದರ್ಶಗಳನ್ನ, ಮೌಲ್ಯಗಳನ್ನ ಅಳವಡಿಸಿಕೊಂಡು ಜೀವಿಸುವಂತೆ ಹೇಳಿರುವಂತಹ ಒಂದು ದಾರ್ಶನಿಕ ಸಂತರಾಗಿರುವಂತಹ ಸ್ವಾಮಿ ಸಿದ್ದೇಶ್ವರರವರು ಹೇಳಿರುವಂತ ಕಥೆಗಳನ್ನು ಒಳಗೊಂಡಂತ ಕಥಾ ಸಂಕಲನವಿದು. ಈ ಕೃತಿ ಅಯೋಧ್ಯೆ ಪ್ರಕಾಶನದಿಂದ ಪ್ರಕಟವಾಗಿದ್ದು 2023ರಲ್ಲಿ ಪ್ರಕಟವಾಗಿದೆ. 68 ಪುಟಗಳ ಈ ಕೃತಿ 120 ರೂಪಾಯಿ ಬೆಲೆಯನ್ನ ನಿಗದಿಪಡಿಸಲಾಗಿದೆ. ಮುಖಪುಟ ಹಾಗೂ ಒಳಪುಟ ವಿನ್ಯಾಸವನ್ನ ಚಿತ್ರಮಿತ್ರ ಮುಂಬೈ ಅವರು ಮಾಡಿದ್ದಾರೆ. ಮುಖಪುಟ ವಿನ್ಯಾಸವನ್ನ ಪ್ರಶಾಂತ್ ವಿಟ್ಲ ಅವರು, ಒಳಪುಟಗಳ ವಿನ್ಯಾಸವನ್ನ ಚಂದ್ರಶೇಖರ್ ಗಂಗನಹಳ್ಳಿ ಅವರು ಈ ಕೃತಿಗೆ ಮಾಡಿದ್ದಾರೆ. ಹಾಗೆ ಬೆನ್ನುಡಿಯನ್ನ ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾಗಿರುವಂತಹ ವಿಶ್ವೇಶ್ವರ್ ಭಟ್ ಅವರು ಈ ಕೃತಿಗೆ ಬೆನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ಸುಂದರವಾದ ಮುಖಪುಟ ವಿನ್ಯಾಸವನ್ನ, ಹಾಗೆ ಒಳಗಡೆ ಸುಂದರವಾದ ಚಿತ್ರಗಳನ್ನ ಒಳಗೊಂಡಂತೆ ಈ ಕಥಾ ಸಂಕಲನ ಸುಂದರವಾದ ಉತ್ತಮ ಗುಣಮಟ್ಟದ ಮುದ್ರಣವನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. 36 ಕಥೆಗಳನ್ನ ಈ ಕಥಾ ಸಂಕಲನ ಒಳಗೊಂಡಿದೆ. 36 ಕಥೆಗಳು ಸಹ ಸ್ವಾಮಿ ಸಿದ್ದೇಶ್ವರರು ಹೇಳಿರುವಂತ ಪ್ರವಚನದಲ್ಲಿ ಹೇಳಿರುವಂತ ಉತ್ತಮವಾದ ಕಥೆಗಳಾಗಿದ್ದು, ಆ ಕಥೆಗಳಲ್ಲಿ ಆಯ್ದ ಕೆಲವು ಕಥೆಗಳನ್ನ ಇವತ್ತು ನಾನು ನಿಮಗಾಗಿ ಹೇಳಲು ಇಷ್ಟಪಡ್ತೇನೆ. ಒಂದು 36 ಕಥೆಗಳು ಸಹ ಮನುಷ್ಯನ ಜೀವನದಲ್ಲಿ ಯಾವ ರೀತಿ ಬದಲಾವಣೆಯನ್ನ ತಂದು ಕೊಡ್ತವೆ, ಹಾಗೂ ಯಾವ ಆದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಉನ್ನತಿಗಾಗಿ, ಜೀವನದ ಅಭಿವೃದ್ಧಿಗಾಗಿ, ಏಳಿಗೆಗಾಗಿ ಯಾವೆಲ್ಲ ಆದರ್ಶಗಳನ್ನ ನಾವು ಇಟ್ಕೋಬೇಕು ಅನ್ನುವಂಥದ್ದು, ಅಂತಹ ಮಾರ್ಮಿಕವಾಗಿರುವಂತಹ ಸಂದೇಶ ಸಾರುವಂತಹ 36 ಕಥೆಗಳನ್ನ ಈ ಸಂಕಲನ ಒಳಗೊಂಡಿದೆ. ಬಹಿರಂಗ ಶುದ್ಧಿ, ಅಂತರಂಗ ಶುದ್ಧಿ ಅನ್ನುವಂತ ಒಂದು ಕಥೆಯಲ್ಲಿ ಶಿವಾನಂದ ಅನ್ನುವಂತ ವ್ಯಾಪಾರಿ ಇರ್ತಾನೆ. ಆ ವ್ಯಾಪಾರಿ ಆ ಊರಿನಲ್ಲಿ ಇರ್ತಾನೆ. ಅವನು ಎಷ್ಟು ವ್ಯಾಪಾರ ಮಾಡ್ತಿರ್ತಾನೆ, ಅಗಾಧವಾದ ಶ್ರೀಮಂತ ಇರ್ತಾನೆ. ಆದ್ರೆ ಯಾವತ್ತೂ ಸಹ ಯಾರಿಗೂ ಸಹ 1 ರೂಪಾಯಿ ಸಹಾಯ ಮಾಡಿರಲ್ಲ. ಆಮೇಲೆ ಯಾರೇ ಕಷ್ಟದಲ್ಲಿ ಇದೀನಿ ಅಂತ ಹೋದ್ರು ಸಹ ಅವರಿಗೆ ದುಡ್ಡು ಕೊಡುವಂತ ಪ್ರವೃತ್ತಿ ಆಗಲಿ, ಉದ್ರಿ ಕೊಡುವಂತ ಪ್ರವೃತ್ತಿ ಆಗಲಿ ಅವನಿಗಿರೋದಿಲ್ಲ. ಆದ್ರೂ ಸಹ ಅವನು ದಿನಕ್ಕೆ 2 ಸಲ ಸ್ನಾನ ಮಾಡಿ ಪೂಜಾ ತಪ ಎಲ್ಲ ಮಾಡ್ತಿರ್ತಾನೆ. ಅಂದ್ರೆ ಅವನು ಪೂಜೆ ಮಾಡಿದ್ರು ಸಹ ಅವನು ಬೇಡಿಕೆ ಒಂದೇ, ನಮ್ಮ ಮನೆಯವರು ಮಾತ್ರ ಸ್ವರ್ಗಕ್ಕೆ ಹೋಗ್ಬೇಕು, ನಮ್ಮ ಮನೆಯಲ್ಲಿರುವವರು ನಾವೆಲ್ಲರೂ ಸ್ವರ್ಗಕ್ಕೆ ಹೋಗ್ಬೇಕು ಅನ್ನುವಂತ ಇದನ್ನ ಮಾಡ್ತಿರ್ತಾನೆ. ಆ ಊರಿಗೆ ಒಬ್ಬ ಸಂತ ಬರ್ತಾರೆ. ಭಿಕ್ಷಾಂದೇಹಿ ಅಂತ ಮನೆಯನ್ನ ಅಲ್ದು ಅವು ಕೊಟ್ಟಿರುವಂತ ಆಹಾರವನ್ನ ಸೇವಿಸ್ತಾ ಜೀವನ ನಡೆಸುವಂತ ಸಂತ ಆ ಊರಿಗೆ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ ಜನ ಅವನಿಗೆ, ಆ ಸಂತನಿಗೆ ಆಹಾರವನ್ನ ನೀಡಿದ ನಂತರ ಹೇಳ್ತಿರ್ತಾರೆ, ನೋಡ್ರಿ, ನೀವು ಅಪ್ಪಿತಪ್ಪಿ ಸಹ ವರ್ತಕ್ಕಾಗಿರುವಂತ ವ್ಯಾಪಾರಿ ಶಿವಾನಂದನ್ ಮನೆಗೆ ಹೋಗ್ಬೇಡ್ರಿ, ಆ ಮನೆಗೆ ಹೋದ್ರೆ ಅವ್ರು ನಿಮಗೆ ಅವಮಾನ ಮಾಡ್ತಾರ, ನಿಮಗೆ ಊಟ ಕೊಡಲ್ಲ ಅಂತ ಹೇಳ್ತಾನೆ. ಆದ್ರೂ ಸಂತರು ಅಷ್ಟು ಏನು ಇದನ್ನು ತಲೆಕೆಡಿಸಿನಲ್ಲ. ಅವರು ಅಪಾರವಾದ ತೇಜಸ್ಸು, ಧ್ಯಾನ ಹಾಗೂ ಅಪಾರವಾದ ಜ್ಞಾನವನ್ನು ಹೊಂದಿರುವಂತ ಸಂತರು ಪ್ರತಿದಿನ ಒಂದೊಂದು ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂತೇಳಿ ಅವ್ರಿಗೆ ಕೊಟ್ಟಿರುವಂತ ಆಹಾರವನ್ನ ತೆಗೆದುಕೊಂಡು ಹೋಗ್ತಿರ್ತಾರೆ. ಹಾಗೆ ಒಂದು ದಿನ ಶಿವಾನಂದ ಅವರ ಮನೆಗೂ ಸಹ ಹೋಗ್ತಾರೆ. ಅವಾಗ ಶಿವಾನಂದ ಏನೇನು ಇಷ್ಟಲಿಂಗ ಪೂಜೆಯನ್ನ ಮುಗಿಸೋದ್ರಲ್ಲಿದ್ದಾಗ ಅವರು ಭಿಕ್ಷಾಂದೇಹಿ ಅಂದಾಗ ಅವನಿಗೆ ಕೋಪ ಬರುತ್ತೆ.
ಅವನು ಯಾರಿಗೂ ಏನು ಕೊಡ್ಲಾರ್ದವನು ನನ್ ಮನೆಗ್ ಬಂದಾರಲ್ಲ ಅಂತೇಳಿ ಬೈಬೇಕಂತ ಎದ್ದು ಹೋಗಿ ಬೈಬೇಕಂತ ಹೋಗ್ತಾನೆ. ಆದ್ರೆ ಸಂತರ ಒಂದು ತೇಜಸ್ಸನ್ನ ನೋಡಿರುವಂತ ಅವನಿಗೆ ಬೈಬೇಕನ್ನಂತ ಪದಗಳು ಬಾಯಿಂದ ಬರೋದಿಲ್ಲ. ಹೋಗಿ ಮನೆಗೆ ಹೋಗಿ ಅವ್ರ ಮನೆಯಲ್ಲಿರುವಂತ ಅಡಿಗೆ ಸಾನ ತಂದು ಸಂತರಿಗೆ ಕೊಡ್ತಾನೆ. ಆ ಸಂತರು ಅದನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿಕೊಂಡು ಗಂಟು ಹಾಕೊಂಡು ಒಟ್ಟಿಗೆ ಕಟ್ಕೊಂತಾರ. ಅವಾಗ ಶಿವಾನಂದ ನಗುತ್ತಾನೆ. ಅಲ್ಲ ಸಂತ್ರೆ, ನೀವು ಜ್ಞಾನಿಗಳದಿರಿ, ತಿಳಿದವರು ಅದಿರಿ, ನೀವು ಅನ್ನವನ್ನ ಕೊಟ್ಟಿರುವಂತ ಇದನ್ನ ಗಂಟು ಕಟ್ಟಿಗೆ ನೀವು ಹೊಟ್ಟಿಗೆ ಕಟ್ಕೊಂಡ್ರೆ ಹೆಂಗ, ಯಾಕೆ ಕಟ್ಕೊಳಕತ್ತೀರಿ ಅಂತ ಕೇಳ್ತಾನೆ. ನಾನು ಹೊಟ್ಟೆಗೆ ಕಟ್ಕೊಂಡ್ರೆ ನನ್ನ ಹಸಿವು ವಿಪರೀತವಾದ ಹಸಿವಾಗಿದೆ ಅಲ್ಲ, ಅದು ಹೊಟ್ಟೆ ಕಟ್ಕೊಂಡ್ರೆ ಹಸಿವನ್ನ ನೀಗಿಸ್ತಾನ ದೇವ್ರು ಅಂತ ಹೇಳ್ತಾನೆ. ಅದ್ ಹೆಂಗ ಹೊಟ್ಟೆ ಕಟ್ಕೊಂಡ್ರೆ ನೀಗಿಸ್ತಾನೆ, ಊಟ ಮಾಡಿದ್ರೆ ನೀಗಿಸ್ತಾನೆ ಅಂತ ಹೇಳ್ತಾನೆ. ಅವಾಗ ಸಂತ್ರು ಹೇಳ್ತಾರೆ, ಮತ್ತೆ ನೀನು ಮಾಡ್ತಿರೋಂತ ಪೂಜೆ, ಇಷ್ಟಲಿಂಗ, ಧ್ಯಾನ ಎಲ್ಲ ಏನು? ನೀನು ಮನೆಯವರಿಗೆ ಮಾತ್ರ ಸೀಮಿತವಾಗಿ ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಹೇಗೆ? ಸುತ್ತಮುತ್ತಲ ಜನ ಸಂತೋಷವಾಗಿ ಸುಖವಾಗಿರ್ಬೇಕು, ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದಾಗ ಮಾತ್ರ ನೀನು ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯ. ಕೇವಲ ನಿನ್ನ ಸ್ವಾರ್ಥಕ್ಕಾಗಿ ಪೂಜೆ ಮಾಡಿ ನಿನ್ನಗಾಗಿಗೋಸ್ಕರ ಅಷ್ಟೇ ಮಾಡಿದ್ರೆ ಹೇಗೆ? ಸಮಾಜದ ಒಲಿತಿಗಾಗಿ ಮಾಡಿದಾಗ ಮಾತ್ರ ನಿನಗೆ ಶಿವನ ಅನುಗ್ರಹ ಸಿಗುತ್ತೆ ಅಂತ ಅಂದಾಗ ಶಿವಾನಂದನಿಗೆ ಅವಾಗ ತನ್ನ ತಪ್ಪಿನ ಅರಿವಾಗುತ್ತೆ. ಹೌದು, ನಾನು ಕೇವಲ ನನಗಾಗಿ ಮಾಡಬಾರ್ದು, ಸಮಾಜಕ್ಕೋಸ್ಕರ, ನಮ್ಮ ಸುತ್ತಮುತ್ತ ಇರುವ ಜನರಿಗೋಸ್ಕರನು ಸಹ ಮಾಡಬೇಕು ಅನ್ನುವಂಥದ್ದು, ಸಹಾಯ ಮಾಡ್ಬೇಕನ್ನುವಂತ ಒಂದು ಮನಸ್ಥಿತಿ ಅವನಿಗೆ ಬರ್ತದೆ. ಮತ್ತೊಂದು ಕತೆ, ಒಳ್ಳೆಯದೆಂದು ನಿಲ್ಲಬಾರದು ಅನ್ನುವಂತ ಒಂದು ಕಥೆಯಲ್ಲಿ ನಾವು ಜೀವನದಲ್ಲಿ ನೋಡ್ತಾ ಇರ್ತೀವಿ. ಇದು ವಿಜ್ಞಾನಿ ಆಗಿರುವಂತ ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರು, ಅಪಾರವಾದ ಜ್ಞಾನವನ್ನ ಪಂಡಿತರಾಗಿರುವಂತ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ತಮ್ಮ ಚಿಕ್ಕಂದಿನ ವಯಸ್ಸಿನಲ್ಲಿ ಆಗಿರುವಂತ ಘಟನೆಯನ್ನ ಕಥೆ ರೂಪದಲ್ಲಿ ಹೇಳಿದ್ದಾರೆ. ಅಂದ್ರೆ ಜ್ಞಾನಿಗಳು, ತಪಸ್ವಿಗಳು ಹಾಗೂ ಸಾಧಕರು ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಎದ್ದು ತಮ್ಮ ದಿನನಿತ್ಯದ ಕ್ರಿಯಾವಿಧಿಗಳನ್ನ ಮಾಡಿಕೊಂಡು ಹೆಚ್ಚಿನ ಸಮಯನ ಓದಿಗಾಗಿ, ಅವರ ಸಾಧನೆಗಾಗಿ ಮೀಸಲಿಡುವಂಥದ್ದು ಒಂದು ಕ್ರಮ. ಅದನ್ನ ಈಶ್ವರಚಂದ್ರ ವಿದ್ಯಾಸಾಗರ್ ಸಹ ಅಳವಡಿಸ್ಕೊಂಡಿರ್ತಾರೆ. ಅವರು ಎಲ್ಲಿಂದ ಕಲ್ತಿರ್ತಾರೆ ಅಂದ್ರೆ, ಅವರು ತಾಯಿ ಸಹ 3 ಗಂಟೆ 4 ಗಂಟೆಗೆ ಎದ್ದು ಮನೆ ಕೆಲಸಗಳನ್ನ ಮಾಡಿ ನಂತರ ಓದುವಂತ ಒಂದು ಪ್ರವೃತ್ತಿಯನ್ನು ಅವ್ರ ತಾಯಿ ಹೊಂದಿರ್ತಾರೆ. ಅದೇ ಗುಣ ಈಶ್ವರ್ ಚಂದ್ರ ವಿದ್ಯಾಸಾಗರಿಗೂ ಬರುತ್ತೆ. ಹಾಗಾಗಿ ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ ನಾವು ಕರಿತೀವಿ. ಯಾಕಂದ್ರೆ ತಾಯಿಯಿಂದ ಮಕ್ಕಳು ಬಹಳಷ್ಟು ವಿಷಯಗಳನ್ನ ಕಲಿತಾರೆ. ಅದೇ ರೀತಿ ವಿದ್ಯಾಸಾಗರರ ತಾಯಿಯವರು ಪ್ರತಿದಿನ ಮನೆ ಅಂಗಳವನ್ನ ಸ್ವಚ್ಛ ಮಾಡ್ತಿರ್ತಾರೆ. ಆದ್ರೆ ಅವರು ಏನ್ ಮಾಡ್ತಾರೆ, ಪಕ್ಕದ ಮನೆಯವರು ಕಸನ ತಂದು ಇವ್ರ ಮನೆ ಅಂಗಳಕ್ಕೆ ಒಗೆದು ಹೋಗ್ತಿರ್ತಾರೆ. ಈಶ್ವರ್ ಚಂದ್ರ ವಿದ್ಯಾಸಾಗರ್ ಅವರ ತಾಯಿ ತಮ್ಮನೆ ಕಸದ ಜೊತೆಗೆ ಅವ್ರ ಮನೆ ಕಸನು ಸಹ, ಹಾಕಿರೋ ಒಂದು ಕಸನು ಸಹ ತೆಗೆದುಕೊಂಡು ಹೋಗಿ ಹಾಕಿ ಬರ್ತಿರ್ತಾರೆ ಕಸದ ಪುಟ್ಟಿಗೆ. ಅವಾಗ ದಿನಾಲೆ ನೋಡಿರುವಂತ ಪುಟ್ಟ ಮಗುವಾಗಿರುವಂತ ವಿದ್ಯಾಸಾಗರ್ ಒಂದು ದಿನ ತಾಯಿಗೆ ಕೇಳ್ತಾರೆ, ಅಲ್ಲಮ್ಮ, ನಮ್ಮನೆ ಕಸನ ನೀನ್ ಹಾಕೋದು ನ್ಯಾಯ, ಕರೆಕ್ಟ್, ಆದ್ರೆ ಅವರು ತಂದು ನಮ್ಮನೆಗೆ ಹಾಕ್ಯಾರ, ಆದ್ರೆ ಅದನ್ನು ಸಹ ನೀನು ಹೋಗಿ ಹಾಕ್ಬಿಡ್ತೀಯಲ್ಲ, ಯಾವ್ದಕ್ಕೆ, ನೀನ್ ಯಾಕೆ ಹೀಗ್ ಮಾಡ್ತೀಯ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ತಾಯಿ ನೋಡಪ್ಪ, ಒಂದು ಹುಟ್ಟು ಗುಣ ಸುಟ್ರು ಹೋಗೋದಿಲ್ಲ. ಕೆಲವೊಬ್ಬರು ಹುಟ್ಟು ಗುಣ ಒಂದೊಂದು ವಿಷಯನ ಕಲ್ತು ಬಿಟ್ಟಿರ್ತಾರೆ. ಈಗ ಅವರು ಹುಟ್ಟು ಗುಣ ಕೆಟ್ಟದು ಮಾಡ್ಬಾರ್ದು, ನಮ್ ಕಸನ ಇನ್ನೊಬ್ರ ಮನೆ ಅಂಗ್ಳಕ್ಕೆ ಹಾಕ್ಬಾರ್ದು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಆದ್ರೆ ಅದು ಕೆಟ್ಟ ಕೆಲಸ. ಆದ್ರೆ ಕೆಟ್ಟ ಕೆಲಸನೇ ನಿರಂತರವಾಗಿ ಮಾಡ್ಕೊಂಡ ಹೋಗ್ತಾ ಇದಾರ ಅವರು. ನಂದು ಒಳ್ಳೆ ಕೆಲಸ, ಅವ್ರ ಕಸದ ಜೊತೆಗೆ ನನ್ನ ಕಸನ ತೆಗೆದುಕೊಂಡು ಹೋಗಿ ಸ್ವಚ್ಛ ಮಾಡ್ತಾ ಇದ್ದೀನಿ, ಇದು ಒಳ್ಳೆ ಕೆಲಸ. ಈ ಒಳ್ಳೆ ಕೆಲಸನ ನಾನು ಬಿಟ್ರೆ ಒಳ್ಳೆ ಕೆಲಸ ಒಳ್ಳೇದು ನಿಂತೋದಂಗಾಗತ್ತೆ, ಒಳ್ಳೆಯ ಕೆಲ್ಸಕ್ಕೆ ರಜೆ ಕೊಟ್ಟಂಗಾಗತ್ತೆ. ಹಾಗಾಗಿ ಒಳ್ಳೆ ಕೆಲಸ ಯಾವಾಗಲೂ ನಿಂದಿರಬಾರ್ದು. ಕೆಟ್ಟ ಕೆಲಸನೇ ಒಟ್ಟ ನಿಂದ್ರಲಾರ್ದಂಗೆ ನಡೀತಿರ್ಬೇಕಾದ್ರೆ ಒಳ್ಳೆ ಕೆಲಸನ ನಾನು ಯಾಕೆ ನಿಂದ್ರಿಸ್ಬೇಕು, ನಾನು ಯಾಕೆ ಅದಕ್ಕೆ ರಜೆ ಕೊಡಬೇಕು? ಹಾಗಾಗಿ ನಾನು ಪ್ರತಿದಿನನೂ ಸಹ ಕಸ ತೆಗೆದುಕೊಂಡು ಹೋಗಿ ಹಾಕ್ತಾ ಇದ್ದೇನೆ, ನಾನು ನೋಡು ಆವರಣ ಎಷ್ಟು ಸ್ವಚ್ಛ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಗೊತ್ತಾಗುತ್ತೆ, ಒಳ್ಳೆ ಕೆಲಸಗಳನ್ನ ನಾವು ಯಾವತ್ತೂ ಸಹ ಬಿಡಬಾರ್ದು, ಒಳ್ಳೆ ಕೆಲಸಗಳನ್ನ ನಾವು ಯಾವಾಗಲೂ ನಿಂದ್ರಿಸಬಾರ್ದು, ನಿರಂತರವಾಗಿ ಮಾಡ್ತಾ ಇರಬೇಕು. ಒಳ್ಳೆಯದಕ್ಕೆ ಒಂದು ದಿನ ಜಯ ಸಿಕ್ಕೇ ಸಿಗುತ್ತೆ, ಒಳ್ಳೆಯದೆಂದು ನಿಲ್ಲಬಾರದು ಅನ್ನುವಂತ ಆಶಯವನ್ನ ಈ ಕತೆ ಒಳಗೊಂಡಿದೆ. ಇನ್ನು ಮಾಯೆಯನ್ನು ಗೆದ್ದವನು ಅನ್ನುವಂತ ಒಂದು ಕಥೆಯಲ್ಲಿ ಒಮ್ಮೆ ಗುರು ಶಿಷ್ಯರು ಪಾದಯಾತ್ರೆ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಶಿಷ್ಯ ಹೇಳ್ತಾನೆ, ಗುರುಗಳೇ, ನಾನು ಒಂದು ಸಾಧನೆಯನ್ನ ಮಾಡಿದ್ದೀನಿ, ಸಾಧನೆ ಮಾಡಿ ಕೊನೆಗೆ ಮಾಯೆಯನ್ನ ಗೆದ್ದೀನಿ ನಾನು ಅಂತ ಹೇಳ್ತಾನೆ. ಶಿಷ್ಯ ಹೇಳಿದಾಗ ಗುರುಗಳಿಗೆ ಒಳಗೊಳಗೆ ನಗು ಬರುತ್ತೆ, ಆದ್ರೆ ತೋರ್ಪಡಿಸಲ್ಲ. ಹೌದೇನಪ್ಪಾ ಅಂತೇಳಿ ಹೇಳಿ ಸುಮ್ಮನಾಗ್ತಾರೆ. ಯಾಕಂದ್ರೆ ಮಾಯೆಯನ್ನ ಗೆಲ್ಲೋದು ಅಷ್ಟು ಸುಲಭ ಅಲ್ಲ.
ಅದಕ್ಕೆ ಬಹಳಷ್ಟು ಸಾಧನೆ ಬೇಕು. ಎಷ್ಟೇ ಸಾಧನೆ ಮಾಡಿದ್ರು ಸಹ ಮಾಯೆಯನ್ನ ಗೆಲ್ಲೋದು ತುಂಬಾ ಕಷ್ಟದ ವಿಷಯ. ಆದ್ರೆ ಶಿಷ್ಯ ಆ ರೀತಿ ಹೇಳಿದಾಗ ಗುರು ಅವರಿಗೆ ಏನು, ಅವನ ಆಸೆಗೆ ತಣ್ಣೀರ್ ಹಚ್ಚೋದಿಲ್ಲ. ಓ ಹೌದಾ ಅಂತೇಳಿ ಸುಮ್ನೆ ಆಗ್ತಾರೆ. ಹಾಗೆ ಪಾದಯಾತ್ರೆ ಹೋದಂತ ಸಂದರ್ಭದಲ್ಲಿ ಅವರಿಗೆ ಆಯಾಸ ಆಗುತ್ತೆ. ಒಂದು ಗಿಡದ ನೆರಳಿನಲ್ಲಿ ಕುಳಿತಂತ ಗುರು ಶಿಷ್ಯಗೆ ಹೇಳ್ತಾರೆ, ಹೋಗಪ್ಪ ಕುಡಿಯಕ್ ನೀರ್ ಬೇಕು, ನೀರ್ ತಗೊಂಬಾ ಅಂತ ಹೇಳ್ತಾರೆ. ಸರಿ ಅಂತ ಶಿಷ್ಯ ನೀರನ್ನು ಹುಡುಕೊಂಡು ಹೋಗ್ತಾನೆ. ಹೋದಾಗ ಅವನಿಗೆ ದೂರದಲ್ಲಿ ಒಂದು ಬಾವಿ ಕಾಣುತ್ತೆ. ಬಾವಿಯಲ್ಲಿ ಸುಂದರವಾದ ಯುವತಿ ನೀರನ್ನ ಸೇರ್ತಾ ಇರ್ತಾಳೆ. ಅವಾಗ ಅವನು ನೋಡಿದಂತ ಸಂದರ್ಭದಲ್ಲಿ, ಯುವತಿ ನೋಡಿದ ಸಂದರ್ಭದಲ್ಲಿ ಇವನ ಮನಸ್ಸು ಸ್ವಲ್ಪ ಚಂಚಲ ಆಗುತ್ತೆ. ಆ ಸಮಯದಲ್ಲಿ ಅವನು ಹೋಗಿ ಸ್ವಲ್ಪ ಹೊತ್ತು ಸುಂದರಿಯನ್ನ ನೋಡ್ಬೇಕು ಅನ್ನೋಂತ ಕಾರಣಕ್ಕೆ ಅವನು ತಾನ್ ಫಸ್ಟ್ ನೀರ್ ಕುಡಿಯಮ್ಮ ಅಂತೇಳಿ ನೀರ್ ಕೇಳ್ತಾನೆ. ಅವಾಗ ಸುಂದರಿ ನೀರ್ ಕೊಡ್ತಾಳೆ. ನೀರನ್ನು ಕುಡಿಯುವಂತ ಸಂದರ್ಭದಲ್ಲಿ ಹತ್ತಿರದಿಂದ ಸೌಂದರ್ಯವನ್ನ ನೋಡಿದಂತ ಅವನು ನೀರ್ ಕುಡಿದ ನಂತರ ಸ್ವಲ್ಪ ಮಾತಾಡಿ, ಈ ಹುಡುಗಿನ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಂತೇಳಿ ತನ್ನ ಪ್ರೇಮ ನಿವೇದನೆಯನ್ನ ಮಾಡ್ತಾನೆ. ಅವಳು ಸಹ ಸಮ್ಮತಿಯನ್ನ ಕೊಡ್ತಾರೆ. ಹೋಗಿ ಅವರು ಮುಂದೆ ಮದುವೆಯನ್ನ ಆಗ್ತಾರೆ. ಮದುವೆ ಆದ ನಂತರ ಒಂದು ಸಂಸಾರ ಆಗತ್ತೆ, ಮಕ್ಕಳಾಗತ್ತೆ. ಮಕ್ಕಳು ಸಂಸಾರ ಜೊತೆಗೆ ಒಂದು ಸುಂದರವಾದ ಕುಟುಂಬವನ್ನ ಕಟ್ಟಿಕೊಂಡು ಅವನ ಜೀವನ ಸಾಗಿಸ್ತಾ ಇರ್ತಾನೆ. ಮಕ್ಕಳು, ಹೆಂಡತಿ, ಅವನ ಮನೆ, ಇದು ಅವನ ಜೀವನ ಆಗಿಬಿಡುತ್ತೆ. ಇಂಥ ಜೀವನದ ಕುಟುಂಬದ ಬಂಧನದಲ್ಲಿ ಸಿಲುಕಿರುವಂತ ಅವನಿಗೆ ಒಂದು ದಿನ ಆಘಾತ ಆಗತ್ತೆ. ವಿಪರೀತವಾದ ಮಳೆ ಬಂದು ನೆರೆಹೊಳೆಯಾಗಿ ಇವನು ಹಾಕೊಂಡಿರುವಂತ ಗುಡಿಸಲು ಕೊಚ್ಕೊಂಡು ಹೋಗುತ್ತೆ. ಗುಡಿಸಲಿನ ಜೊತೆಗೆ ಹೆಂಡತಿ, ಮಕ್ಕಳು ನೀರ್ ಪಾಲಾಗಿ ಬಂದಿರುವಂತ ನೆರೆಹೊಳೆಯ ಅಪಾರವಾದ ನೀರಿನ ಪ್ರಮಾಣದಲ್ಲಿ ಇಡೀ ಎಲ್ಲರೂ ಕೊಚ್ಕೊಂಡು ಹೋದಾಗ ಇವನು ಸಹ ಕೊಚ್ಕೊಂಡು ಹೋಗ್ತಾನೆ. ಹೋದಂತ ಸಂದರ್ಭದಲ್ಲಿ ಒಂದು ಗಿಡದ ಟೊಂಗೆಯಾಗಿ ಅವನು ಹಾಕೊಂಡಿರೋಂತ ಅಂಗಿಸಿಗೆ ಬಿದ್ದು ಅವನು ಟೊಂಗೆ ಮೇಲೇನೆ ಇರ್ತಾನೆ. ಇಡೀ ರಾತ್ರಿ ಅವನು ಗಿಡದ ಮೇಲೆ ಇದ್ದಾಗ ಬೆಳಕಾಗುತ್ತೆ. ಬೆಳಕಾದಂತ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಇಳಿಯುತ್ತೆ. ಇಳಿದಂತ ಸಂದರ್ಭದಲ್ಲಿ ಎಲ್ಲಾ ಇದನ್ನು ಸಹ ತನ್ನ ಮತ್ತೆ ಯಥಾಸ್ಥಿತಿಗೆ ಬಂದಿರುತ್ತೆ. ಅವಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಗುರುಗಳು ಹೇಳಿದ ಮಾತು ನೆನಪಾಗುತ್ತೆ. ಹಾಗೂ ಅವನು ಮಾಯೆಯನ್ನು ಗೆದ್ದಿದ್ದೆ ಅನ್ನುವಂತ ಅವನು ಒಂದು ಭ್ರಮೆಯಲ್ಲಿರ್ತಾನೆ. ಆ ಭ್ರಮೆಯಿಂದ ಹೊರಗೆ ಬರ್ತಾನೆ. ಅಂದ್ರೆ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಯಾಕಂದ್ರೆ ಮಾಯೆಯನ್ನ ಗೆದ್ದಿನಂತ ಗುರುಗಳಿಗೆ ಹೇಳಿರ್ತಾನೆ. ಆದ್ರೆ ವಾಸ್ತವದಲ್ಲಿ ಅವನು ಮಾಯೆಯನ್ನ ಗೆಲ್ಲಕ್ಕೆ ಆಗಿರೋದಿಲ್ಲ ಅಂತ ಅವನಿಗೆ ಅರಿವಾದಾಗ ಮತ್ತೆ ಗುರುವನ್ನ ಹುಡುಕೊಂಡು ಹೋಗ್ತಾನೆ. ಗುರು ಜೊತೆಗೆ ಸೇರ್ತಾನೆ. ಅಂದ್ರೆ ನಾವು ಜೀವನದಲ್ಲಿ ಏನೋ ಸಾಧನೆ ಮಾಡಿವಿ ಅಂತ ಅನ್ಕೊಂಡಿರ್ತೀವಿ. ಆದ್ರೆ ಆಕ್ಚುಲಿ ಸಾಧನೆನೇ ನಾವು ಮಾಡಿರಲ್ಲ, ಸಾಧನೆಯ ಪಥದಲ್ಲಿರ್ತೀವಿ. ಹಾಗೆ ಮಾಯೆ ಎಂಬುದು ಅದನ್ನ ಗೆಲ್ಲುವಂತ ಒಂದು ಸಾಧನೆ ಬಹಳ ಕಠಿಣ ಮಾರ್ಗದ ಮೂಲಕ ಗೆಲ್ಲಕ್ ಸಾಧ್ಯ. ನಾವು ಸರಳವಾಗಿ ಮಾಯೆಯನ್ನ ಗೆಲ್ಲಕ್ಕೆ ಅಷ್ಟು ಸುಲಭವಾದ ಅಲ್ಲ ಅನ್ನುವಂಥದ್ದು. ಇನ್ನು ಕಣ್ಣಿದ್ದರೆ ಸಾಕೆ, ದೃಷ್ಟಿ ಬೇಕು ಅನ್ನುವಂಥ ಕಥೆಯಲ್ಲಿ ನಮ್ಮ ನಿತ್ಯ ಜೀವನದಲ್ಲಿ ಆಗುವಂತ ಘಟನೆಗಳನ್ನ ಸಿದ್ದೇಶ್ವರ ಸ್ವಾಮೀಜಿಗಳು ತುಂಬಾ ಅರ್ಥಪೂರ್ಣವಾಗಿ ಒಂದು ಕಥೆಯ ಮೂಲಕ ಹೇಳಿದ್ದಾರೆ. ಅಂದ್ರೆ ನಮ್ಮದು ಸುತ್ತಮುತ್ತ ದಿನನಿತ್ಯದಲ್ಲಿ ಕಾಣ್ತೀವಿ ನಾವು ಬಹಳಷ್ಟು ಸಂಪತ್ತಿನ ನಡುವೆನೆ ನಾವಿರ್ತೀವಿ. ಸಮೃದ್ಧವಾದ ಬೆಲೆ ಕಟ್ಟಕ್ಕಾಗಲಾದ ಸಂಬಂಧಗಳನ್ನ ಕೊಡುವಂತ ಸಂಬಂಧಿಗಳ ನಡುವೆ ನಾವಿರ್ತೀವಿ. ಆದ್ರೆ ಸಂಬಂಧಗಳನ್ನ ನಾವು ಅರಿತುಕೊಳ್ಳೋದಿಲ್ಲ. ಹಾಗೆ ನಾವು ಆತ್ಮೀಯರ ಜೊತೆಗೆ ಇರ್ತೀವಿ, ಆದ್ರೆ ಆತ್ಮೀಯರ ಪ್ರೀತಿಯನ್ನ ನಾವು ಅರಿತುಕೊಳ್ಳುವುದಲ್ಲಿ ಎಲ್ಲೋ ಒಂದು ಕಡೆ ಸೋತು ಬಿಡ್ತೀವಿ. ಅಂತಹ ಒಂದು ಕಥೆ ಇದು. ಒಂದು ಕೆರೆಯ ದಡದಲ್ಲಿ ಕಮಲದ ಹೂ ಅರಳಿ ಸುತ್ತಲೂ ಸುಗಂಧವನ್ನ ಬೀಸುವಂತ ಪಾರಿಜಾತ ಹೂಗಳಿರ್ತವೆ, ಕಮಲದ ಹೂಗಳಿರ್ತವೆ. ಆ ಹೂಗಳನ್ನ ಅರಿಸಿಕೊಂಡು ಒಂದು ದಿನ ಪ್ರತಿದಿನ ಒಂದು ದುಂಬೆ ಬರ್ತಾ ಇರುತ್ತೆ. ದುಂಬಿ ಬಹಳ ದೂರದಿಂದ ಬಂದು ಆ ಕೆರೆ ಬಂದು ಹೋಗ್ತಾ ಇರುತ್ತೆ. ದುಂಬಿ ಬಹಳ ದಿವಸದಿಂದ ಬಹಳಷ್ಟು ದೂರದಿಂದ ಬಂದು ಹೋಗುವಂತದ್ದನ್ನು ನೋಡಿದಂತ ಕಪ್ಪೆ ಕೇಳುತ್ತೆ. ಆ ಕೆರೆಯಲ್ಲಿರುವಂತ ಕಪ್ಪೆ ಕೇಳುತ್ತೆ, ಅಲ್ಲ ದುಂಬಿ, ದಿನಾಲೇ ಬರ್ತೀಯಲ್ಲ ನೀನು, ಎಲ್ಲಿಂದ ಬರ್ತಿ ಅಂತ ಕೇಳುತ್ತೆ. ಆ ದುಂಬಿ ಹೇಳುತ್ತೆ, ಇಲ್ಲ ನಾನು ಪ್ರತಿದಿನ ಬಹಳಷ್ಟು ದೂರದಿರೋದಂತ ಊರಿನಿಂದ ನಾನು ಇಲ್ಲಿಗೆ ಬರ್ತೀನಿ ಅಂತ ಹೇಳುತ್ತೆ. ಅಲ್ಲ ನೀನು ಅಷ್ಟು ದೂರದಿಂದ ಇಲ್ಲಿಗೆ ಯಾಕೆ ಬರ್ತೀಯ, ಅಂತದ್ ಏನೈತಿ ಇಲ್ಲಿ ಕೆರೆಯಾಗ ಅಂತ ಕೇಳುತ್ತೆ ಕಪ್ಪೆ. ಅವಾಗ ಅವನು ದುಂಬಿ ಹೇಳುತ್ತೆ, ಏ ಮಂಡುಕ ರಾಜ, ನಿನಗೆ ಗೊತ್ತಿಲ್ಲ, ಇಲ್ಲಿ ಸುಂದರವಾದ ಕಮಲದ ಹೂಗಳಿವೆ, ಕೆರೆಯ ದಡದಲ್ಲಿ ಪರಿಮಳ ಬೀರುವಂತಹ ಪಾರಿಜಾತ ಹೂಗಳಿವೆ, ಹಾಗೆ ಸುಂದರವಾದ ನಿಂತಿರೋ ನೀರು ಸೂರ್ಯನ ಬೆಳಕಿಗೆ ಹೊಳೆಯುತ್ತೆ. ಆ ಹೊಳೆಯುವ ನೀರಿನ ನಡೆಯಿರುವಂತ ಕಮಲದ ಹೂ ಎಷ್ಟು ಸುಂದರವಾಗಿ ಕಾಣುತ್ತೆ ಗೊತ್ತಾ. ಅದನ್ನ ನೋಡಕ್ಕೆ ಸಲುವಾಗಿನೇ ನಾನು ಅಷ್ಟು ದೂರದಿಂದ ನಾನು ಇಲ್ಲಿಗೆ ಬರ್ತೀನಿ ಪ್ರತಿದಿನ. ಈ ಸುಂದರವಾದ ದೃಶ್ಯವನ್ನ
ಕಣ್ತುಂಬಿಕೊಂಡು ನಾನು ಪ್ರತಿದಿನ ಕಣ್ತುಂಬಿಕೊಂಡು ಹೋಗ್ತೀನಿ ನಮ್ಮೂರಿಗೆ ನಾನು ಅಂತ ಹೇಳ್ತಾನೆ. ಆವಾಗ ಕಪ್ಪೆ ಹೇಳುತ್ತೆ, ನೀನ್ ಹೇಳಂತದ ನಾನು ಒಂದು ದಿನನೂ ನೋಡಿಲ್ಲ. ಇಲ್ಲಿ ಏನದ, ಬರೇ ಬಳ್ಳಿಗಳದವ, ಕೆಸರದ, ನೀರದ, ನೀರಿನಾಗ ಬರೀ ಕೆಸರೈತೆ. ನಾನ್ ದಿನ ಅಲ್ಲಿ ಆ ಕಡೆಯಿಂದ ಈ ಕಡೆ ಜಂಪ್ ಮಾಡ್ತೀನಿ, ಈ ಕಡೆಯಿಂದ ಈ ಕಡೆ ಜಂಪ್ ಮಾಡ್ತೀನಿ, ಬಳ್ಳಿಯಿಂದ ಬಳ್ಳಿಗೆ ಎಗರ್ತೀನಿ. ಆದ್ರೆ ನನಗ್ ಒಂದಿನನು ನೀನ್ ಹೇಳ್ದಂಗತ್ತೆ ಒಳ್ಳೆ ನೀರಾಗ್ಲಿ, ಪರಿಮಳ ಬೀರೋ ಹೂವಾಗ್ಲಿ, ಸುಂದರವಾದ ಕಮಲದ ಹೂ ಅಂತೀಯಲ್ಲ, ಅವು ನಾನು ಒಂದಿನನು ನೋಡಿಲ್ಲ, ನನ್ನ ಕಣ್ಣಿಗೆ ಬಿದ್ದಿಲ್ಲ ಅವು. ನೀನ್ ನೋಡಿದ್ರೆ ಏನೇನ ಸುಳ್ಳು ಹೇಳ್ತೀಯಪ್ಪ ಅಂತ ಕಪ್ಪೆ ಹೇಳತ್ತ. ಅವಾಗ ದುಂಬಿಗೆ ಬಹಳ ಬೇಜಾರಾಗತ್ತ. ಇಷ್ಟು ಸುಂದರವಾದ ಸನ್ನಿವೇಶದ ಪರಿಸರದಲ್ಲಿ ಇದ್ರೂ ಸಹ ಈ ಕಪ್ಪೆ ಒಂದು ದಿನನೂ ಸಹ ಸುತ್ತಲೂ ತನ್ನ ಸುತ್ತಲೂ ಇರುವಂತಹ ಪರಿಸರದವನ್ನ ನೋಡೇ ಇಲ್ಲ. ಇದು ಯಾವಾಗ್ಲೂ ಕೆಸರಿನಲ್ಲೇ ಇದ್ದು, ಕೆಸರಿನಲ್ಲಿ ಆಟ ಆಡ್ತಾ, ಕೆಸರಿನಲ್ಲೇ ಚಲಿಸ್ತಿರುವಂತ ಈ ನೀರಿನಲ್ಲಿ, ಸುಂದರವಾದ ನೀರಿನಲ್ಲಿ ಇರುವಂತ ಕಪ್ಪೆ ತನ್ನ ಸುತ್ತಲೂ ಇರುವಂತ ಪ್ರಪಂಚವನ್ನೇ ನೋಡಿಲ್ಲಲ್ಲ ಇದು ಅಂತ ಅದಕ್ಕೆ ಮರುಕಾಗತ್ತೆ. ವಾಸ್ತವದಲ್ಲಿ ಕಪ್ಪೆ ಸುಂದರವಾದ ಸನ್ನಿವೇಶದಲ್ಲೇ ಇರುತ್ತೆ, ಆದರೆ ಅದನ್ನ ಗಮನಿಸುವಲ್ಲಿ, ಅದನ್ನು ಆಸ್ವಾದಿಸುವಲ್ಲಿ, ಅನುಭವಿಸುವಲ್ಲಿ ಅದು ಎಡಿಬರುತ್ತೆ. ಅಂದ್ರೆ ಸುತ್ತಲೂ ಇರುವಂತ ತನ್ನ ಪರಿಸರದಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ಗಮನಿಸುವುದು, ಆಗ ಆಸ್ವಾದಿಸುವುದಲ್ಲಿ ಅದಕ್ಕಿರೋದಿಲ್ಲ. ಹಾಗಾಗಿ ನಮಗೆ ಕಣ್ಣಿದ್ರೆ ಅಷ್ಟೇ ಸಾಲದು, ದೃಷ್ಟಿನೂ ಬೇಕು ಅನ್ನುವಂತ ಕಥೆಯ ಮೂಲಕ ಸ್ವಾಮಿಗಳವರು ನಮಗೆ ಏನ್ ಹೇಳಕ್ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಸುತ್ತಮುತ್ತ ಏನಿರುತ್ತೆ ಅದನ್ನ ನಾವು ಅಂತರ್ದೃಷ್ಟಿಯ ಮೂಲಕ ನೋಡುವಂತ ಪ್ರಯತ್ನವನ್ನ ಮಾಡಬೇಕು. ನಾವು ನಮ್ಮ ಸುತ್ತಮುತ್ತ ಕಣ್ಣಿದೆ, ಕಣ್ಣಿಗೆಲ್ಲ ಕಾಣ್ತದ, ಆದ್ರೆ ದೃಷ್ಟಿನೂ ಬೇಕು. ಅಂದ್ರೆ ಒಳದೃಷ್ಟಿಯ ಮೂಲಕ ನಾವು ಸಂಬಂಧಗಳನ್ನ ಅರಿಬೇಕು, ಪ್ರೀತಿಯನ್ನ ಕಾಣಬೇಕು, ಸಂಬಂಧಗಳಿಗೆ ಗೌರವಿಸಬೇಕು, ಸುತ್ತಲ ಇರುವಂತಹ ಆತ್ಮೀಯರ ಜೊತೆಗೆ ಒಡನಾಟವನ್ನ ಹೊಂದಿ ಅವರ ಪ್ರೀತಿಯನ್ನ ಗೌರವಿಸುವಂತ, ಅವರನ್ನ ಗೌರವದಿಂದ ಕಾಣುವಂತಹ ಒಂದು ದೃಷ್ಟಿ ನಮ್ಮಲ್ಲಿ ಅಲ್ಲೇ ಬರಬೇಕು, ನಮ್ಮಲ್ಲಿ ದೃಷ್ಟಿ ಮೂಡಬೇಕು ಅನ್ನುವಂತ ಆಶಯದೊಂದಿಗೆ ಕಥೆ ರಚನೆ ಆಗಿದೆ. ಇಂತಹ ಸುಂದರವಾದ ಕಥೆಗಳನ್ನ 36 ಕಥೆಗಳು ಸಹ ಸುಂದರವಿದೆ. ಲೋಕದಿಂದ ಬಂದಿದ್ದೇನು, ಲೋಕದಿಂದ ಒಯ್ದಿದ್ದೇನು, ಅನ್ನ ದೇವರ ಮುಂದೆ ಅನ್ಯ ದೇವರು ಬೇಕೇ, ಆತ್ಮಬಲ, ಕಪಟ, ಲೇಷವಿಲ್ಲದ ಪ್ರೀತಿ, ಯಾರು ಪರಿಪೂರ್ಣರು, ಮೂರ್ತಿಯೊಡೆದರೆ ದೇವರಳಿಯುವನೇ, ಸರಳತೆಯ ಜೀವನ. ಈ ರೀತಿಯ ಸುಂದರವಾದ ಕಥೆಗಳನ್ನ ಈ ಕೃತಿ ಹೊಂದಿದೆ. ಮಕ್ಕಳಿಗಾಗಿ ಸ್ವಾಮಿ ಸಿದ್ದೇಶ್ವರರ ಕಥಾ ಸಂಕಲನ ಸುಂದರವಾದ ಕಥಾ ಸಂಕಲನವಾಗಿದ್ದು, ಆತ್ಮೀಯ ಸಾಹಿತ್ಯ ಪ್ರೇಮಿಗಳು ಇಂಥ ಸಾಹಿತ್ಯ ಕೃತಿಗಳನ್ನ ಕೊಂಡು ಓದುವ ಮೂಲಕ ಮಕ್ಕಳ ಸಾಹಿತ್ಯವನ್ನ ಸಮೃದ್ಧಗೊಳಿಸಬೇಕು. ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಇಂಥ ಸಾಹಿತ್ಯ ಕೃತಿಗಳನ್ನ ಕೊಡುವುದರ ಜೊತೆಗೆ ಮಕ್ಕಳಲ್ಲಿ ಓದುವ ಅಭಿರುಚಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಪಾಲಕರ ಹಾಗೂ ಪೋಷಕರ ಜವಾಬ್ದಾರಿ ಬಹಳಷ್ಟಿದೆ ಅಂತ ಹೇಳ್ತಾ, ಇವತ್ತಿನ ದಿನ 93ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇವತ್ತಿನ ಪರಿಚಯ ಸರಣಿಯನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.